ಯೂಟ್ಯೂಬರ್ ಸ್ವತಂತ್ರ ಪತ್ರಕರ್ತರ ಮೇಲೆ ಧರ್ಮಸ್ಥಳದಲ್ಲಿ ನಡೆದ ಮಾರಣಾಂತಿಕ ಹಲ್ಲೆ ಖಂಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಮಾನ ಮನಸ್ಕರ ಪ್ರಗತಿಪರ ಸಂಘಟನೆಗಳಿಂದ ಜಂಟಿಯಾಗಿ ಪ್ರತಿಭಟನಾ ಪತ್ರ ಸಲ್ಲಿಸಲಾಯಿತು. ಬಿಗ್ ಬಾಸ್ ಸ್ಪರ್ಧಿ ರಜತ್ ಅವರು ಆಗಸ್ಟ್ 6ರಂದು ಧರ್ಮಸ್ಥಳದ ಪಾಂಗಾಳದಲ್ಲಿರುವ ದಿವಂಗತ ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಈ ಮಾಹಿತಿ ತಿಳಿದು ಅಲ್ಲಿಗೆ ಬಂದ ಯೂಟ್ಯೂಬರ್ಗಳು ಅವರನ್ನು ಅಲ್ಲಿನ ರಸ್ತೆಯ ಮೇಲೆ ಮಾತಾಡಿಸುತ್ತಾ ಇರುವ ಸಮಯದಲ್ಲಿ ಅಲ್ಲಿಗೆ ಬಂದ ದೊಡ್ಡ ಗುಂಪೊಂದು ಯೂಟ್ಯೂಬರ್ಗಳ ಮೇಲೆ ವಾಗ್ವಾದ ನಡೆಸಿ ನಂತರ ಕೂಡ್ಲಾ ರಾಂಪೇಜ್ನ ಅಜಯ್ ಅಂಚನ್ ಮತ್ತು ಕ್ಯಾಮರಾಮನ್ ಅವರ ಮೇಲೆ ಹಾಗೂ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹಾಗೂ ಸಂಚಾರಿ ಸ್ಟುಡಿಯೋದ ವಿಜಯ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿತ್ತು. ಅಲ್ಲದೆ ಅವರ ಕ್ಯಾಮರಾಗಳನ್ನು ಸಹ ಪುಡಿ ಮಾಡಲಾಗಿತ್ತು. ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರ ಮೂಲಕ ಸಮಾನ ಮನಸ್ಸಿನ ಪ್ರಗತಿಪರ ಸಂಘಟನೆಯವರು ಸರ್ಕಾರಕ್ಕೆ ಮನವಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳನ್ನು ಪ್ರತಿನಿಧಿಸಿ ಯಮುನಾ ಗಾಂವ್ಕರ್, ರಾಮಾ ನಾಯ್ಕ್, ಮಾಧವ್ ನಾಯ್ಕ್, ಶ್ಯಾಮನಾಥ್ ನಾಯ್ಕ್, ಪೂಲರ್ ಫರ್ನಾಂಡಿಸ್, ವಿಲ್ಸನ್ ವೀರೇಶ್ ರಾಠೋಡ್, ಸೂರಜ್ ಕುರ್ಮಕರ್, ಶೇಖಪ್ಪ, ಪ್ರದ್ಯುಮ್ನ, ಶಶಿಧರ್ ಕೆ, ರೋಯನ್ ಫರ್ನಾಂಡಿಸ್, ವಿಘ್ನೇಶ್ ಬೋವಿ, ಅಜೀಜ್ ಮಾಂಡ್ಲಿಕ್ ಮುಂತಾದವರು ಉಪಸ್ಥಿತರಿದ್ದರು.